ನಾವು ಆ ಬಿಟೆಕ್ ಹುಡುಗನ ಸ್ಟೋರಿ ಹೇಳ್ತಿರ್ಬೇಕಾದ್ರೆ ನಾನೊಂದು ಪದ ಬಳಸಿದೆ, ಮಣ್ಣಾಂಗಟ್ಟಿ, ಏನು ಪ್ರೆಷರ್ ತಗೋಬೇಡಿ ಅಂತೇಳಿ. ಒಬ್ಬ ಹುಡುಗ ಮೆಸೇಜ್ ಮಾಡ್ದ, ಶೆಟ್ರೆ ನಮ್ಮೂರಲ್ಲಿ ಮಣ್ಣಾಂಗಟ್ಟಿದ ಬಳಸ್ತಾರೆ, ಪಾಪ ಅವ್ರಿಗೆ ಏನು ಗೊತ್ತಾಗುತ್ತೆ, ಶ್ರುತಿ ಕಿತ್ತೂರವ್ರಿಗೆ ಗೊತ್ತಾಗಲಿಲ್ಲ ನೀವು ಹೇಳಿದ್ದು ಅಂತ. ಗೊತ್ತಾಗಿಲ್ಲ. ಉತ್ತರ ಕರ್ನಾಟಕ, ನಂದು ಉತ್ತರ ಕರ್ನಾಟಕ ಬೇಸಿಕಲಿ, ಅಲ್ಲೂ ಕೂಡ ಇದನ್ನೇ ವರ್ಡ್ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ಮಣ್ಣಾಂಗಟ್ಟಿ ಅಂದ್ರೆ ಮಣ್ಣಾಂಗಟ್ಟಿ ಬೇರೆ ಏನಿಲ್ಲ ಅಂತೇಳಿ ಮಲಯಾಳಿಸ್ಗಳು ಕೂಡ ಬಳಸ್ತಾರೆ. ಆಗಪ್ಪ ಮಣ್ಣಾಂಗಟ್ಟಿ ಅರ್ಥ ಆಗಿದೆ. ಮಣ್ಣಾಂಗಟ್ಟಿ ಅಂದ್ರೆ ಏನಿಲ್ಲ, ಮಣ್ಣಿನ ಗಟ್ಟಿ, ಎಲ್ಲರಿಗೂ ಗೊತ್ತಾಗುತ್ತೆ ಮಣ್ಣಾಂಗಟ್ಟಿ ಅಂತ. ಓಕೆ, ಈಗ ಕಾಂಗ್ರೆಸ್ ನಾಯಕರಿಗೆ ಶುರುವಾದ 6 ಕ್ಷೇತ್ರಗಳ ಟೆನ್ಷನ್, ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಬಿಜೆಪಿಗೆ ಅಭ್ಯರ್ಥಿಗಳು ಓವರ್ಫ್ಲೋ ಆಗ್ತಾ ಇದೆ, ಇವರಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಏನಾಗ್ಬಿಡ್ತೀರಿ ಕಾಂಗ್ರೆಸ್ಗೆ? ಒಂದು ಕಾಲದಲ್ಲಿ ಒಂದು ಗ್ರಾಮ ಪಂಚಾಯತಿ ಟಿಕೆಟ್ಗಾಗಿ ಎಂತೆಂತ ಆಗ್ತಾ ಇತ್ತು. ಕಾಲಾಯ ತಸ್ಮೈ ನಮಃ. 6 ಕ್ಷೇತ್ರಗಳಿಗೆ ಸಮರ್ಥ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ತಲಾಶ್. ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಇಲ್ಲ. ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಗಳು ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಕೋಲಾರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಒಂದು ಕಾಲದಲ್ಲಿ, ಪೂಜಾರಿ, ಮೊಯ್ಲಿ ಅಭ್ಯರ್ಥಿಗಳಲ್ಲ. ಯಾಕೆ ಹೇಳಿ? ಆ ನಾಯಕರುಗಳು 2ನೇ ತಲೆಮಾರಿನ ನಾಯಕರುಗಳನ್ನು ಬೆಳೆಸ್ಕೊಂಡಿಲ್ಲ. 4 ಬಾರಿ, 5 ಬಾರಿ, 6 ಬಾರಿ ನೀವೇ ನಿಂತು ಪಕ್ಷವನ್ನು ಹಾಳು ಮಾಡಿದ್ರಿ. ಬನ್ನಿ, ಇದ್ರ ಬಗ್ಗೆ ಬಸವರಾಜ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, 6 ಕ್ಷೇತ್ರಗಳಲ್ಲಿಲ್ಲ, ಬೇರೆ ಏನಾದರೂ ಟ್ಯಾಕ್ಟಿಕ್ಸ್ ಮಾಡುತ್ತೆ. ಬಿ ಜೆ ಪಿಯಲ್ಲಿ ಒಂದು ಟ್ಯಾಕ್ಟಿಕ್ಸ್ ಇರುತ್ತೆ, ಅಂಥ ಕ್ಷೇತ್ರಗಳಲ್ಲಿ ದೊಡ್ಡ ಒಂದು ಸ್ಟಾರ್ಗಳನ್ನು ತಗೊಂಬರೋದು. ಈಗ ಮಂಜುನಾಥ್ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸಿದ್ದು, ಕಾಂಗ್ರೆಸ್ಗೂ ಮಾಡ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ. ಯಾಕೆ ಕಾಂಗ್ರೆಸ್ಗೆ ಈ ಒಂದು ಹೀನಾಯ ಪರಿಸ್ಥಿತಿಗೆ ಏನು ಕಾರಣ? ಜಯಪ್ರಕಾಶ್, ಇಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೋಲಾರ, ಇಲ್ಲಿ ಅಭ್ಯರ್ಥಿಗಳಿದ್ದಾರೆ. ಅಲ್ಲಿಯ ಸ್ಥಳೀಯ ರಾಜಕಾರಣದ ವಿಚಾರವಾಗಿ ಅಲ್ಲಿ ಸಾಕಷ್ಟು ಗೊಂದಲಗಳಾಗ್ತಾ ಇದೆ. ಹಾಗಾಗಿ ಅದು ಸ್ವಲ್ಪ ಹೋಲ್ಡ್ ಆಗಿದೆ. ಇನ್ನು ಉಳಿದಂತೆ ಬೆಂಗಳೂರಿನ 3 ಕ್ಷೇತ್ರಗಳೇನಿದಾವಲ್ಲ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಈ 3 ಕ್ಷೇತ್ರಗಳಿಗೆ ಪ್ರಬಲವಾದಂಥ ಅಭ್ಯರ್ಥಿ ಕಾಂಗ್ರೆಸ್ಗಿಲ್ಲ. ನೀವು ಹೇಳಿದ ಹಾಗೆ ಸ್ಟಾರ್ಸ್ಗಳನ್ನ ಯಾರನ್ನಾದ್ರೂ ಕರ್ಕೊಂಬರಕ್ಕಾಗತ್ತಾ ಅನ್ನುವಂಥ ಚರ್ಚೆ ಈಗಲೂ ನಡೆದಿದೆ. ಜೊತೆಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಲಿ, ಅಲ್ಲಿಂದ ಯಾರಾದರೂ ವಲಸೆ ಬರ್ತಾರಾ ಅನ್ನುವಂಥ ಒಂದು ಲೆಕ್ಕಾಚಾರವೂ ಕೂಡ ಕಾಂಗ್ರೆಸ್ನಲ್ಲಿದೆ. ಯಾಕಂದರೆ ಚಿಕ್ಕಬಳ್ಳಾಪುರ ಟಿಕೆಟ್ ಘೋಷಣೆ ಆಗದೆ ಹೋದರೆ ಬೆಂಗಳೂರು ಉತ್ತರಕ್ಕೆ ಕೆ ಸುಧಾಕರ್ ಅವರು ಬರ್ತಾರೆ ಅನ್ನುವಂಥ ಒಂದು ಚರ್ಚೆ ಈಗಲೂ ಇದೆ. ಈಗಾಗಲೇ ಒಂದು ಹಂತದ ಮಾತುಕತೆ ಆಗಿದೆ. ಆದರೆ ಒಂದಷ್ಟು ಅವರು ಬೇಡಿಕೆಗಳಿತ್ತು, ಅದನ್ನು ಕಾಂಗ್ರೆಸ್ ನಾಯಕರು ಒಪ್ಕೊಂಡಿಲ್ಲ. ಹಾಗಾಗಿ ಕೊನೆ ಕ್ಷಣದಲ್ಲಿ ಅವ್ರಿಗೂ ಟಿಕೆಟ್ ಬೇಕು, ಇವ್ರಿಗೂ ಅಭ್ಯರ್ಥಿ ಬೇಕು, ಆ ಕ್ಷಣದಲ್ಲಿ ಒಪ್ಕೊಳ್ಳುವಂಥ ಚಾನ್ಸಸ್ ಇದೆ. ಇನ್ನು ಬೆಂಗಳೂರು ಕೇಂದ್ರ ಕ್ಷೇತ್ರಕ್ಕೆ ಹ್ಯಾರಿಸ್ ಅವ್ರನ್ನ ಈಗಾಗಲೇ ಮತ್ತೆ ಮನವೊಲಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅವರು ಮನವೊಲಿತಾ ಇಲ್ಲ. ಹಾಗಾಗಿ ಸಾಧು ಕೋಕಿಲ ಅವರು ಕೂಡ ನಾನು ಅಭ್ಯರ್ಥಿ ಆಕಾಂಕ್ಷೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಕೊಡಿ ಅನ್ನುವಂಥದ್ದು. ಆದರೆ ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಕೊಡಬೇಕಾಗುತ್ತೆ. ಯಾಕಂದರೆ 28 ಕ್ಷೇತ್ರಗಳ ಪೈಕಿ ಒಂದು ಮುಸ್ಲಿಮ್ಸ್ ಕೊಟ್ಟಿಲ್ಲ ಅಂದರೆ ಭಾರಿ ಬೆಲೆಯನ್ನು ಕಾಂಗ್ರೆಸ್ ಪಕ್ಷ ತೋಡ್ಕೊಳ್ಬೇಕಾಗುತ್ತೆ, ತೆರಬೇಕಾಗುತ್ತೆ. ಹಾಗಾಗಿ ಮುಸ್ಲಿಂ ಅಭ್ಯರ್ಥಿ ಯಾರಾದರೂ ಸಿಗ್ತಾರಾ ಅನ್ನುವಂಥದ್ದು, ಮತ್ತು ಸ್ವಲ್ಪ ಹಣ ಖರ್ಚು ಮಾಡುವಂಥವ್ರು, ಅದರಲ್ಲೂ ರೆಹಮಾನ್ ಖಾನ್ ಅವರ ಮಗ ಆದಂಥ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಅಭ್ಯರ್ಥಿ ಮಾಡುವಂಥ ಲೆಕ್ಕಾಚಾರಗಳು ಸದ್ಯದ ಮಟ್ಟಿಗೆ ಚರ್ಚೆಯಲ್ಲಿದ್ದಾವೆ. ಆದರೂ ಕೂಡ ಫೈನಲ್ ಆಗಿಲ್ಲ. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರ ಇದು ಕಾಂಗ್ರೆಸ್ನಲ್ಲಿ ಎಷ್ಟೇ ಜನ ನಲಪಾಡು ಕೊಡ್ಬೋದಲ್ಲ, ದುಡ್ಡಿದೆಯಲ್ಲ, ದುಡ್ಡು. ಜಯಪ್ರಕಾಶ್, ಇಲ್ಲಿ ನಲ್ಪಾಡ್ ಅವರು ನಿಲ್ಲಕ್ಕೆ ರೆಡಿ ಇದ್ದಾರೆ, ಅವ್ರ ತಂದೆಯವರು ನಿಲ್ಸಕ್ಕೆ ರೆಡಿ ಇದ್ದಾರೆ. ಆದರೆ ಒಂದೇ ಒಂದು ವಿವಾದವನ್ನ ನಲ್ಪಾಡ್ ಅವರು ಚುನಾವಣಾ ಸಂದರ್ಭದಲ್ಲಿ ಮಾಡ್ಕೊಂಡ್ರು ಕೂಡ ಇಡೀ 28 ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ. ಯಾವೊಬ್ಬ ನಾಯಕರು ಕೂಡ ಒಲವಿಲ್ಲ ನಲ್ಪಾಡ್ ಅವ್ರನ್ನ ನಿಲ್ಸಕ್ಕೆ. ಆದರೆ ತಂದೆಯವರು ಸಾಕಷ್ಟು ರಿಕ್ವೆಸ್ಟ್ ಅನ್ನು ಮಾಡ್ತಾನೆ ಇದ್ದಾರೆ. ಆದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸೌಮ್ಯ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡಲೇಬೇಕು ಅನ್ನುವಂಥ ಒಂದು ತೀವ್ರವಾದಂಥ ಒತ್ತಡವನ್ನು ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ರಾಜಕೀಯವನ್ನ ಏನೋ ಒಂಥರ ಭೀಷ್ಮ ಅಂದರೆ ಅರ್ಥ ತಪ್ಪಾಗಲ್ಲ, ಅವರು ಕರಗತ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನಿಲ್ಲಿ ನಿಂತರೆ ನಮ್ಮ ಪುತ್ರಿ ಸೋಲ್ತಾರೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಇದೆ. ಹಾಗಾಗಿ ಅವರು ಒಪ್ತಾ ಇಲ್ಲ. ಆದ್ರೆ ಪ್ರಬಲ ಅಭ್ಯರ್ಥಿ ಆಗ್ತಾರೆ, ಒಪ್ಪಿ ನೋಡೋಣ, ಬಹಳ ಒತ್ತಡವನ್ನು ಟೈಮ್ ತಗೊಂಡಿದ್ದಾರೆ. ಇವತ್ತು ಫೈನಲ್ ಮಾಡಿ ಹೇಳ್ಬಹುದು. ರಾಣಾ ಜಾರ್ಜ್ ಅಲ್ಲ, ರಾಣಾ ಜಾರ್ಜ್ ಇಲ್ಲಿ ನಾನು ಆಗ್ಲೇ ಹೇಳಿದೆ ಜಯಪ್ರಕಾಶ್, ಕ್ರಿಶ್ಚಿಯನ್ ಸಮುದಾಯಕ್ಕೆ ಕೊಟ್ರೆ ಮುಸ್ಲಿಂ ಸಮುದಾಯಕ್ಕೆ ಎಲ್ಲಿ ಕಂಪ್ಲೇಂಟ್ ಮಾಡ್ತೀರಾ ಅನ್ನೋದು ಒಂದು ಬಹಳ ಪ್ರಶ್ನೆ ಹೇಳುತ್ತೆ ಈಗ. ಯಾಕಂದ್ರೆ 28 ಕ್ಷೇತ್ರಗಳ ಪೈಕಿ ಮುಸ್ಲಿಂಗೆ 3 ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಮಾಹಿತಿಗಾಗಿ ನಿಮ್ಮ ಬಳಿ ಬರ್ತೀನಿ. ನೋಡಿ, ಜಾವಗಲ್ ಶ್ರೀನಾಥ್ ಇದ್ದಾರೆ, ನಾನು ಹೇಳೋದು ಜಸ್ಟ್ ಜಾವಗಲ್ ಶ್ರೀನಾಥ್. ಆಮೇಲೆ ಇವರು ವೆಂಕಟೇಶ್ ಪ್ರಸಾದ್ ಬಿಜೆಪಿ ಜಾಯ್ನ್ ಆದರೆ ಗೊತ್ತಿಲ್ಲ ನನಗೆ. ಎಷ್ಟೆಷ್ಟು ದೊಡ್ಡ ನಾಯಕರುಗಳಿದ್ದಾರೆ, ಯಾಕಿಂತ ಹೊಸ ಪ್ರಯೋಗಗಳನ್ನು ಮಾಡಬಾರ್ದು? ಅಲ್ಲಿ TMC ನಾಯಕಿ ಮಮತಾ ಬ್ಯಾನರ್ಜಿ, ಯೂಸುಫ್ ಪಠಾಣ್ ಅವ್ರು ಇವರಿಗೆ ಟಿಕೆಟ್ ಕೊಟ್ಬಿಟ್ಟು, ಆಮೇಲೆ ಬಿಜೆಪಿನೂ ಕಡಿಮೆ ಮಾಡಲಿಲ್ಲ. ಕಳೆದ ಬಾರಿ ಸನ್ನಿ ಡಿಯೋಲ್ಗೆ ಕೊಟ್ಟಿತ್ತು, ಈ ಬಾರಿ ಬೇರೆಯವರಿಗೆ ಕೊಡ್ತಾ ಇದೆ. ಎಷ್ಟು ಜನ ಇದ್ದಾರೆ, ನೀವು ಹುಡುಕಿದ್ರೆ ಸಿಗುತ್ತೆ. ಆಮೇಲೆ ನಿಮ್ಮ ಫ್ಯಾಮಿಲಿಯವರೇ ಬದುಕಬೇಕು, ನಿಮ್ಮ ಫ್ಯಾಮಿಲಿಯವರೇ ಇರಬೇಕು ಅಂತಂದರೆ ಎಲ್ಲಿ ಪಕ್ಷವನ್ನು ಕಟ್ಟಲಿಕ್ಕಾಗತ್ತೆ?